ಬೆಂಗಳೂರಿನಲ್ಲಿ ನೀರಿಗಾಗಿ ಸಾರ್ವಜನಿಕರ ಪರದಾಟ ಮುಂದುವರಿತಾ ಇದೆ. ರೊಚ್ಚಿಗಿಳಿದಂತಹ ಬಹಳಷ್ಟು ಜನ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ. ಕುಡಿಯೋದಕ್ಕೂ ನೀರಿಲ್ಲ, ದಿನ ಬಳಕೆಗೂ ನೋ ವಾಟರ್ ಅನ್ನೋ ಪರಿಸ್ಥಿತಿಯನ್ನ ಬೆಂಗಳೂರಿಗರು ನೋಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ವಾಟರ್ ಶಾಕ್, ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕದ ಮನೆಗಳು, ಬೋರ್ವೆಲ್ಗಳಲ್ಲೂ ಕೂಡ ನೀರು ಸ್ಥಗಿತಗೊಂಡಿದೆ. ಕಾವೇರಿ ನೀರು ಸ್ಥಗಿತಗೊಂಡಿದೆ. ಬೋರ್ವೆಲ್ನಲ್ಲಿ ನೋಡೋಣ ಅಂತ ಹೇಳಿದ್ರೆ ಅದು ಕೂಡ ಬತ್ತಿ ಹೋಗಿದೆ. ಸೊ ನಾವು ಬದುಕೋದಾದ್ರೂ ಹೇಗೆ ಮೂಲಭೂತ ಸೌಕರ್ಯ ಇಲ್ಲದೆ ಅನ್ನೋ ಆಕ್ರೋಶವನ್ನ ಜನ ಇಲ್ಲಿ ಬಿಂದಿಗೆಯನ್ನ ಹಿಡಿದು ಪ್ರತಿಭಟನೆ ಮಾಡಬೇಕಾದ್ರೆ ಹೇಳ್ತಾ ಇದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಅವರ ಸಿಟ್ಟು ಸ್ಫೋಟವಾಗಿದೆ. ಎಲ್ಲಾ ವಯೋಮಾನದವರು ಕೂಡ ಖಾಲಿ ಬಿಂದಿಗೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ರಸ್ತೆಗಿಳಿದು. ನೋಡ್ತಾ ಇದ್ದೀರಾ, ಪ್ರತಿ ಮಹಿಳೆಯರ ಬವಣೆ ಕೂಡ ಇದೇ ಆಗ್ತಾ ಇದೆ. ಹೇಗ್ ಬದುಕು ಸಾಗಿಸೋದು ಹೇಗೆ, ಮೂಲಭೂತ ಸೌಕರ್ಯಕ್ಕೆ ಹೀಗೆ ಕುತ್ತು ಬಂದಾಗ ಅನ್ನೋದು ಇಲ್ಲಿ ಜನರ ಪ್ರಶ್ನೆ ಆಗ್ತಾ ಇದೆ. ಯಾವ ಸಮಸ್ಯೆಯನ್ನು ಬೇಕಾದ್ರೂ ತಡ್ಕೊಳ್ಬಹುದು, ಆದ್ರೆ ನೀರಿನ ಸಮಸ್ಯೆ ಇದೆ ಅಂದಾಗ ಅದನ್ನ ನಾವು ನಿಭಾಯಿಸೋದು ಹೇಗೆ? ಎಲ್ಲರೂ ಖಾಸಗಿ ಟ್ಯಾಂಕರ್ಗಳನ್ನು ಹೊಡಿಸೋಕೆ ಅಷ್ಟು ಆರ್ಥಿಕವಾಗಿ ಪ್ರಬಲರಾಗಿರಲ್ಲ. ನಮ್ಮ ಸಹಾಯಕ್ಕೆ ಈ ಟೈಮ್ನಲ್ಲೇ ಸರ್ಕಾರ ಬರಬೇಕಾಗಿತ್ತು, ಜನಪ್ರತಿನಿಧಿಗಳು ಬರಬೇಕಾಗಿತ್ತು. ಬಟ್ ಯಾರೂ ಬಂದಿಲ್ಲ. ನೋಡಿ ನಮ್ಮ ಪರಿಸ್ಥಿತಿ ಹೀಗಿದೆ, ಬೀದಿಗೆ ಬರಬೇಕಾಗಿದೆ ಅನ್ನೋದು ಇವರ ಮಾತು.